ಸೊ ಬಿಗ್ ಬಾಸ್ ಸೀಸನ್ 11ನಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ ತುಂಬಾ ಜೆನ್ಯೂನ್ ಆಗಿ ಆಟ ಆಡ್ಬಿಟ್ಟು ವಿನ್ನರ್ ಆಗಬೇಕಿತ್ತು, ಆದರೆ ರನ್ನರ್ ಅಪ್ ಆಗಿ ಹೊರಗಡೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಅವರ ಅಭಿಮಾನಿಗಳ ಭಕ್ತಗಣ ಅಂತಲೇ ಹೇಳ್ಬೋದು ಎಲ್ಲರೂ ಹೇಳ್ತಾ ಇದ್ದಾರೆ. ಸೊ ತ್ರಿವಿಕ್ರಮ್ ಅವ್ರ ಜೊತೆಗೆ ನಾನಿದ್ದೀನಿ, ಏನು ಹೇಳ್ತಾರೆ ಕೇಳೋಣ. ಅವ್ರಿಗೆ ಸರಿಯಾಗಿ ನಿದ್ದೆ ಆಗಿಲ್ಲ, ಆದರೂ ಕೂಡ ನಾನು ಮಾತನಾಡಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಅವ್ರನ್ನ ಹುಡ್ಕೊಂಡು ಅವ್ರ ಮನೆಗೆ ಬಂದಿದ್ದೀನಿ. ಹಾಯ್ ಹಾಯ್, ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಕಾಯಿಸಿದೆ, ಬೇಜಾರು ಮಾಡ್ಕೋಬೇಡಿ. ಬಿಕಾಸ್ ನಿನ್ನೆ ಇನ್ನೂ ಜಸ್ಟ್ 120 ಡೇಸ್ ಮನೇಲಿದ್ದು ಬಂದಿರೋದು. ಸೊ ಇನ್ನೂ ಅಷ್ಟು ತಲೆ ಓಪನ್ ಅಪ್ ಆಗ್ತಾ ಇಲ್ಲ, ಹೊರಗಡೆಗೆ ಅಡ್ಜಸ್ಟ್ ಆಗಬೇಕು ಇನ್ನೂ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಡೇ ಬಂದು ನನ್ನ ಹತ್ರ ಇಂಟರ್ವ್ಯೂ ತೊಗೋತಾರೋದಕ್ಕೆ. ನೀವೆಲ್ಲ ನಾನು ಕ್ಷಮೆ ಕೇಳಬೇಕು ತ್ರಿವಿಕ್ರಮ್ ಅವ್ರು, ಯಾಕಂತಂದರೆ ಪಾಪ ಅವ್ರಿಗೆ ನಿದ್ದೆ ಕೂಡ ಆಗಿಲ್ಲ, ಬೆಳಗಿನ ಜಾವ ಬಂದಿದ್ದೀರಾ. ಆದರೂ ನಾನು ಇಲ್ಲ, ನನ್ನ ಜೊತೆ ಮಾತನಾಡಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಸೊ ಕ್ಷಮೆ ಇರಲಿ, ನಾನು ಹೋದ್ಮೇಲೆ ಮಲ್ಕೊಡಿ. ಇಲ್ಲ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದಕ್ಕೋಸ್ಕರ ನಾವು ಕೆಲಸ ಮಾಡೋದು. ಆ್ಯಂಡ್ ನಿಮ್ಮ ಮುಖಾಂತರ ನಾನು ಜನಗಳನ್ನ ಮುಟ್ಟಕ್ಕಾಗೋದು, ಅಲ್ಲೇನಾಗಿತ್ತು, ಅಲ್ಲೇನು ಇನ್ನು ನಂದೇನು ಎಕ್ಸ್ಪೀರಿಯನ್ಸ್ ಇದೆ ಅನ್ನೋದನ್ನು ನಾನು ನಿಮ್ಮ ಮುಖಾಂತರ ತಿಳಿಸ್ಬೇಕು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಇರಲಿ ಮೇಡಮ್, ನೀವೇನೇನು ಕ್ವಶನ್ ಕೇಳ್ತೀರೋ ಆರಾಮಾಗಿ ಆನ್ಸರ್ ಮಾಡ್ತಾ ಹೋಗ್ತೀನಿ. ಏನಿಲ್ಲ, ಓವರಾಲ್ ಆಗಿ 120 ಡೇಸ್ ಅಲ್ಲಿ ತನಕ ಬರೋದು ಅಂದ್ರೇ ದೊಡ್ಡ ಸವಾಲು. ಸೊ ತ್ರಿವಿಕ್ರಮ್ ಅವರೇ ವಿನ್ ಆಗ್ತಾರೆ, ಬಿಕಾಸ್ ಹನುಮಂತು ಅವರು ವೈಲ್ಡ್ ಕಾರ್ಡಲ್ಲಿ ಎಂಟರ್ ಆಗಿದ್ದು. ಸೊ ಎಲ್ಲರೂ ಏನು ಅಂದ್ಕೊಂಡಿದ್ವಿ, ಇಲ್ಲ ತ್ರಿವಿಕ್ರಮ್ ಅವರೇ ವಿನ್ ಅಂತ ಹೇಳ್ಬಿಟ್ಟು ನಾವೆಲ್ಲ ಅಂದ್ಕೊಂಡಿದ್ದು ಹಾಗೆಯೇ, ಸಾಕಷ್ಟು ಜನ ಹೊರಗಡೆ ಜನರು ಕೂಡ ಹಾಗೆ ಅಂದ್ಕೊಂಡಿದ್ರು, ಬಿಕಾಸ್ ವೈಲ್ಡ್ ಕಾರ್ಡ್ ಎಂಟ್ರಿ ವಿನ್ ಆಗಲ್ಲ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಅದ್ರ ಬಗ್ಗೆ ಅಸಮಾಧಾನ ಇದೆಯಾ? ಡೆಫಿನೆಟ್ಲಿ ಇಲ್ಲ ಮೇಡಮ್. ಅಂದರೆ ಬಿಗ್ ಬಾಸ್ ಅನ್ನೋದೇ ಒಂದು ಡಿಫ್ರೆಂಟ್ ಪ್ರಪಂಚ. ಅಲ್ಲಿ ಎಲ್ಲ ಬ್ಯಾಲೆನ್ಸ್ಡಾಗೆ ನಡೆಯುತ್ತೆ, ಯಾರಿಗೂ ಬಯಾಸ್ಡಾಗಂತೂ ನಡೆಯಲ್ಲ. ನನಗೊಂಥರ ಕೊಟ್ಟರು, ಅವನು ವೈಲ್ಡ್ ಕಾರ್ಡ್ ಬಂದ ಅವನಿಗೆ ಬೇರೆ ಥರ ಕೊಟ್ಟರು. ಸೊ ಆ ಥರದ್ದೆಲ್ಲ ಏನು ನಡೆಯಲ್ಲ. ಆ್ಯಂಡ್ ಟು ಬಿ ಫ್ರ್ಯಾಂಕ್, ನನಗೆ ಏನು ಅವನಿಗೆ ಹನುಮಂತಿಗೆ ಏನು ಕಪ್ಪೋಗಿದೆ ಅದ್ರ ಬಗ್ಗೆ ನನಗೇನೂ ಅಸಮಾಧಾನ ಇಲ್ಲ. ಆ್ಯಂಡ್ ನನಗಿದ್ದಿದ್ದು ಕೊನೆ ದಿನ ತನಕ ಅಲ್ಲಿರಬೇಕು ಅಂತ. ಆ್ಯಂಡ್ ಕಿಚ್ಚ ಸುದೀಪ್ ಅಣ್ಣನ ಕೈಯಲ್ಲಿ ನಾನು ಇರಬೇಕು ಅನ್ನೋದು ನನ್ನ ಟಾರ್ಗೆಟ್ ಆಗಿತ್ತು. ಕಪ್ ಇಸ್ ರೆಸ್ಟ್ ಆಫ್ ದ ಪೀಪಲ್, ಅವ್ರು ಯಾರಿಗೆ ಓಟ್ ಹಾಕ್ತಾರೆ ಆ್ಯಂಡ್ ಅವ್ರು ಯಾವ ಥರ ಮೆಜರ್ಮೆಂಟ್ ತೊಗೊಂಡು ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದು ನಮ್ಗೆ ಒಳಗಡೆ ಇದ್ದಾಗ ಗೊತ್ತಾಗಲ್ಲ. ನನ್ನ ಏಮ್ ಇದ್ದಿದ್ದು ಸುದೀಪ್ ಅಣ್ಣನ ಕೈಲಿರಬೇಕು ಅಂತ. ಸೊ ಅದಾಯಿತು. ಸೊ ನಂಗೆ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ತ್ರಿವಿಕ್ರಮ್ ಅವ್ರಿಗೆ ಸಾಕಷ್ಟು ಕಹಿ ಘಟನೆಗಳು ಕೂಡ ಇರುತ್ತೆ ಬಿಗ್ ಬಾಸ್ ಮನೆ ಒಳಗಡೆ. ಸಿಹಿ ಘಟನೆಗಳು ಕೂಡ ಬುತ್ತಿನೇ ಎತ್ಕೊಂಡು ಬಂದಿರ್ತೀರ ಒಂದಷ್ಟು. ಒಂದು ಕಹಿ ಘಟನೆ ಮರೆಯೋಕ್ಕಾಗದೇ ಇರುವಂಥದ್ದು, ತುಂಬ ನೋವು ಕೊಟ್ಟಿರುವಂಥದ್ದು, ತುಂಬ ನಿಮ್ಮನ್ನು ಕುಗ್ಗಿಸಿರುವಂಥದ್ದು. ನನಗೆ ಆ ಥರ ಯಾವುದು ಕುಗ್ಗಿಸಿದ್ರು ಅಂತ ಯಾವುದೂ ಇಲ್ಲ ಮೇಡಮ್. ಅಂದರೆ ಒಂದು ಆ ಮನೇಲಿ ನಾಮಿನೇಷನ್ ಪ್ರಕ್ರಿಯೆ ಅನ್ನೋದು, ಕಳಪೆ ಅನ್ನೋದು, ಅದು ಯೂಶ್ವಲ್ ಇದ್ದಿದ್ದು ವೀಕ್ಲಿ ಇದ್ದಂಥ ಪ್ರೋಸೆಸ್ ಅದು. ಆ ವಿಷಯಗಳಿಗೆಲ್ಲ ನಾನಂತೂ ಕುಗ್ಗೋನಲ್ಲ. ಆ್ಯಂಡ್ ಯಾವುದು ನನ್ನನ್ನು ಇಂಟೆನ್ಷನಾಗಿ ಯಾರೂ ಕುಗ್ಸೋಕ್ಕೆ ಚಾನ್ಸೇ ಇರಲಿಲ್ಲ, ಬಿಕಾಸ್ ನನ್ನದು ಸ್ಟ್ರಾಂಗ್ ಮೈಂಡ್ ಸೆಟ್ ಇದ್ದಿದ್ದರಿಂದ. ಆ್ಯಂಡ್ ಯಾರೂ ಅಂದರೆ ನಾನು ಬೇರೆಯವ್ರ ಜೊತೆ ಕಾಂಪೀಟ್ ಮಾಡ್ತಾ ಇರಲಿಲ್ಲ. ಒಂದು ರೀಸನ್ನು, ಯಾವುದೇ ವಿಷಯದಲ್ಲಿ ನಾನು ಕುಗ್ಗಿರಲಿಲ್ಲ, ಕುಗ್ಗೋ ಅಂಥ ಪಾಯಿಂಟ್ ಯಾವುದೂ ಇರಲಿಲ್ಲ. ಬಟ್ ಎವ್ರಿ ಡೇ ಐ ವಾಸ್ ಎಂಜಾಯಿಂಗ್ ಮೈ ಓನ್ ಸೆಲ್ಫ್. ಲೈಕ್ ಸಕ್ಕತ್ ಎಂಜಾಯ್ ಮಾಡ್ತಿದ್ದೆ ನಾನು ಪ್ರತಿದಿನ ಇಲ್ಲಿ ಏನು ಕೆಲಸ ಮಾಡಿದ್ರೆ ನಾಳೆ ಉಳ್ಕೋಬೋದು ಅನ್ನೋ ಪ್ರೋಸೆಸ್ ಇತ್ತು. ಸೊ ಆ ಪ್ರೋಸೆಸ್ಸಲ್ಲೆಲ್ಲ ಎಂಜಾಯ್ ಮಾಡ್ಕೊಂಬಂದೆ. ಈ ಕುಗ್ಗಿದ್ದಂಥದ್ದು ಎಲ್ಲೂ ಇಲ್ಲ. ಬಟ್ 1 ವೀಕ್ ಏನಕ್ಕೆ ಡಲ್ ಆದೆ ಅಂತಂದರೆ, ಆ ಟೈಮಲ್ಲಿ ತಾಯಿ ನೆನಪು, ತುಂಬ ದಿನ ಆದಮೇಲೆ ಅವರೊಬ್ಬರೇ ಇದ್ದರು ಅನ್ನೋದೊಂದು. ಸೊ ಆ ವಿಷಯದಲ್ಲಿ ಒಂದು ಸ್ವಲ್ಪ ಲೈಟಾಗಿ ಕುಗ್ಗಿದ್ದಿದೆ. ಅದರ್ ದೆನ್ ದಟ್ ಐ ಆಮ್ ಓಕೆ, ಆಲ್ ಗುಡ್. ಬಟ್ ನನಗೆಲ್ಲೋ ಒಂದು ಕಡೆ ಅನ್ನಿಸ್ತು, ತ್ರಿವಿಕ್ರಮ್ ಅವರು ಒಬ್ಬರಿಂದ ಒಂದು ಕಮೆಂಟ್ ಬರುತ್ತೆ. ನಾನು ಈ ಪ್ರಶ್ನೆನ ನಿಮ್ಮ ತಾಯಿಗೂ ಕೂಡ ಕೇಳಿದೆ. ಅವರು ತುಂಬ ತೂಕದ ಮಾತಾಡಿದ್ರು. ಗೋಮುಖ ವ್ಯಾಘ್ರ ಅಂತ ಒಬ್ಬರು ಹೇಳ್ತಾರೆ. ಸೊ ಅವಾಗೆಲ್ಲೋ ಒಂದು ಕಡೆ ತ್ರಿವಿಕ್ರಮ್ ಅವರು ತುಂಬ ಬೇಜಾರಾಗ್ತಾರೆ, ಆ ಬಗ್ಗೆ ಮಾತನಾಡ್ತಾರೆ. ಬಿಕಾಸ್ ನಾವು ಬೇಜಾರಾಗಿಲ್ಲ ಅಂದರೆ ಅದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ, ಇಗ್ನೋರ್ ಇಟ್ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತೀವಿ. ಸೊ ನೀವು ಅದ್ರ ಬಗ್ಗೆ ತುಂಬ ಆಳವಾಗಿ ಯೋಚಿಸಿದ್ರಿ, ಮಾತನಾಡಿದ್ರಿ ಕೂಡ. ಗೋಮುಖ ವ್ಯಾಘ್ರ ಅನ್ನುವಂತಹ ಪದ ಎಷ್ಟು ಹರ್ಟ್ ಮಾಡ್ತು ತ್ರಿವಿಕ್ರಮ್ಗೆ? ಒಂದು ನನಗೆ ಅಂದರೆ ಕ್ಲೋಸ್ಲಿ ಐ ವರ್ಕ್ ವಿತ್ ಎಲ್ಲ ಹುಡುಗರ ಜೊತೆಗೆ ವರ್ಕ್ ಮಾಡೋದು, ಆ್ಯಂಡ್ ಅಕ್ಕ ತಂಗಿದ್ರ ಜೊತೆಗೆ ಬೆಳೆದಿರೋದು. ಒಂದು ಹುಡುಗರಿಂದ ಮಾತುಗಳು ಯೂಶಲಿ ಕೇಳ್ತೀವಿ, ಬಿಕಾಸ್ ಫ್ರೆಂಡ್ ಸರ್ಕಲ್ ಇರೋದೇ ಆ ಥರ. ಆ್ಯಂಡ್ ಮಾತಾಡ್ತೀವಿ, ಅದಕ್ಕಿನ್ನ ಬೇರೆ ಮಾತುಗಳು ಬರುತ್ತೆ. ಬಟ್ ಇಲ್ಲೊಂದು ಹುಡುಗಿ ಬಂದ್ಬಿಟ್ಟು ನೇರವಾಗಿ ಗೋಮುಖ ವ್ಯಾಘ್ರ ಅಂದಾಗ ಆ ಟೈಮಿಗೆ ಹರ್ಟ್ ಆಯಿತು. ಏನಕ್ಕೆ ಅಂದರು ಅನ್ನೋದೊಂದು ಸ್ವಲ್ಪ ಥಾಟ್ ಪ್ರೊಸೆಸ್ ಬಂತು. ಅದಾದಮೇಲೆ ಯಾವಾಗ ಬಿಗ್ ಬಾಸಿಂದ ನನಗೆ ಕ್ಲಾರಿಟಿ ಸಿಕ್ತು, ಆ್ಯಂಡ್ ಅವ್ರು ಗೇಮ್ ಮಾಡ್ತಾಯಿದ್ದಾರೆ, ನೀವು ನಿಮ್ಮ ಗೇಮ್ ಮಾಡಬೇಕು ಅಂತ. ಆ್ಯಂಡ್ ಇಟ್ಸ್ ಆಲ್ ಇನ್ ಅ ಸಿಚುಯೇಷನ್ ಹ್ಯಾಪನ್ಡ್. ಅವರು ಏನು ಇಂಟೆನ್ಷನಾಗಿ ಏನು ಬೇಕು ಅಂತಂದಿರಲಿಲ್ಲ, ಅದು ಫ್ಲೋಲ್ ಬಂದಿರೋದು. ಆ ಥರ ಫ್ಲೋಲ್ ತುಂಬ ಮಾತುಗಳು ಬರ್ತಾವೆ ಮನೇಲಿ, ಅದನ್ನೆಲ್ಲ ಹರ್ಟ್ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಬಟ್ ನಂಗೆ ಆ ಟೈಮಲ್ಲಿ ಹರ್ಟ್ ಆಗಿತ್ತು, ಏನಕ್ಕೆ ಹಿಂಗೆ ಅಂದ್ಬಿಟ್ರು ಒಂದು ಇದಾಗಿ ಅಂತ ಅಂದ್ಬಿಟ್ಟು. ಬಿಕಾಸ್ ಮೋಕ್ಷಿತಾ, ಅವ್ರನ್ನ ನಾನು ಸೀರಿಯಲೆಲ್ಲ ನೋಡಿದ್ವಿ, ಬಿಕಾಸ್ ನಮ್ಮ ಟೈಮಿಂಗಲ್ಲೇ ಬರ್ತಾಯಿದ್ದಿದ್ದು ಸೀರಿಯಲ್. ಐ ವಾಸ್ ಅ ಫ್ಯಾನ್ ಬಾಯ್ ಟು ಹರ್. ಲೈಕ್ ಆ ಥರ ನೋಡ್ಕೊಂಡು ಹೋಗಿದ್ದಿದ್ದು. ನಾನು ಅದನ್ನು ಅವ್ರಿಗೆ ನೇರವಾಗಿ ಹೇಳಿದ್ದೆ, ನಾನು ನಿಮ್ಮ ಸೀರಿಯಲ್ ನೋಡ್ಕೊಂಬಂದಿದ್ದೀನಿ ಹಂಗೆ ಅಂತ. ಅದು ಫ್ಲೋಲ್ ಬಂದಿದ್ದು. ಆ ಟೈಮಲ್ಲಿ ಅವ್ರಿಗೆಲ್ಲ ನಾನು ಟಾರ್ಗೆಟ್ ನಾಮಿನೇಷನ್ ಮಾಡ್ತಾಯಿದ್ದೀನಿ ಅಂತ ಅನಿಸಿತ್ತು. ಆ್ಯಂಡ್ ಆ ಟೈಮಲ್ಲಿ ಅವ್ರಿಗೆ ಅನಿಸಿ ಆ ಥರ ಮಾತಾಡಿದ್ರು. ಬಟ್ ಅದೆಲ್ಲ ಬರ್ತಾ ಕ್ಲಿಯರ್ ಆಯಿತು ನನಗೆ. ಕ್ಷಮೆ ಏನಾದರೂ ಕೇಳಿದ್ರ ಮೋಕ್ಷಿತಾ? ಬಿಕಾಸ್ ಕ್ಯಾಮ್ರಾ ಹಿಂದೆ ಒಂದಷ್ಟು ನಾವು ನೋಡಿರಲ್ಲ ಸೀನ್ಸ್ನ.
ಇಲ್ಲ ಕ್ಷಮೆ ಅಂತ ಏನು ಕೇಳಲಿಲ್ಲ, ಬಟ್ ಇಟ್ಸ್ ಇನ್ ಅ ಫ್ಲೋ. ನನಗೆ ಅದು ಅರ್ಥ ಆಯ್ತು ಆಮೇಲೆ ಫ್ಲೋಲ್ ಬಂದಿದ್ದು. ಒಂದಷ್ಟು ಕೇಳಿಕೆ ಮಾತುಗಳಿರ್ತವೆ. ಬಿಕಾಸ್ ಆ ಮನೇಲಿ ಒಂದು ಕಾರ್ನರಿಂದ ಇನ್ನೊಬ್ಬ ಕಾರ್ನಲ್ಲಿ ಕೂತ್ಕೊಂಡು ನೋಡಿದಾಗ ಯಾರೋ ಏನೋ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಅಲ್ಲಿರೋರು ಎಲ್ಲರೂ ಕಪ್ ಗೆಲ್ಲೋಕ್ಕೆ ಬಂದಿರೋದು ಅಂತಂದಾಗ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ನಮ್ಮನ್ನು ಆಚೆ ಹಾಕೋಕ್ಕೆ ಏನೋ ಒಂದು ಇದನ್ನು ಮಾಡ್ತಾ ಇದ್ದಾರೆ ಅಂತಲೇ ಅನಿಸುತ್ತೆ. ಸೊ ಅದನ್ನೆಲ್ಲ ನೋಡಿದಾಗ ಓಕೆ, ಇವನು ಅದೇ ಥರ ಇರ್ಬೋದೇನೋ ಅಂತ ಅವರು ಅಂದ್ಕೊಂಡಿದ್ರು. ಆ್ಯಂಡ್ ಬರ್ತಾ ಬರ್ತಾ ಅವ್ರಿಗೂ ಗೊತ್ತಾಯಿತು ಈಸ್ ನಾಟ್ ದಟ್ ಕೈಂಡ್ ಆಫ್ ಅ ಪರ್ಸನ್ ಅಂತ. ಅದಾದಮೇಲೆ ಆರಾಮಾಗಿದ್ವಿ. ಇನ್ನು ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗ ಒಂದಷ್ಟು ಲವ್ ಬರ್ಡ್ಸ್ಗಳು ಕಾಣಿಸುತ್ತೆ ನಮಗೆ. ಅದೇನೋ ಗೊತ್ತಿಲ್ಲ, ಅವರ ಅಭಿಮಾನಿಗಳು ಅಥವಾ ವೀಕ್ಷಕರು ಒಂದು ಮೈಂಡ್ ಸೆಟ್ ಬಂದ್ಬಿಡುತ್ತೆ, ಯಾರೋ ಒಬ್ಬರ ಜೊತೆ ಕಂಫರ್ಟಬಲ್ ಝೋನಲ್ಲಿದ್ದಾರೆ, ಫ್ರೆಂಡ್ಸ್ ಆಗಿದ್ರು ಕೂಡ ಹೊರಗಡೆ ನೋಡೋರಿಗೆ ಪೇರ್ ಚೆನ್ನಾಗಿದೆ ಅಲ್ಲ, ಎಷ್ಟು ಮುದ್ದಾಗಿ ಮಾತಾಡ್ತಿರಲ್ವಾ ಅಂತ ಹೊರಗಡೆನೇ ಒಂದಷ್ಟು ಪೇರ್ಗೆ ಇರ್ಬೋದೇನೋ ಅಂತ ಊಹಾಪೋಹಗಳು ಬರುತ್ತೆ. ಸೊ ಹಾಗೆ ನೋಡಿದಾಗ ತ್ರಿವಿಕ್ರಮ್ ಅವರು ಭವ್ಯ ಅವರೊಟ್ಟಿಗೆ ಚೆನ್ನಾಗಿರ್ತಾರೆ. ಸೊ ಎಲ್ಲೋ ಲವಿ ಡವಿ ಆಗಿರುತ್ತಾ ಅಂತೇಳ್ಬಿಟ್ಟು ಕಮೆಂಟ್ಸ್. ಸೊ ಏನು ಹೇಳ್ತಾರೆ ಈ ಕಮೆಂಟ್ಗಳಿಗೆ? ಒಂದು ನಮ್ಗೆ ಇನ್ಷಿಯಲಿ ಹೋದಾಗ ಮಾತ್ರ ಜೆಂಡರ್ ಫೀಲಿಂಗ್ಸ್ ಇರುತ್ತೆ, ಹುಡುಗಿರು ಹುಡುಗರು ಆ ಥರ ಎಲ್ಲ ಇರುತ್ತೆ. ಹೋಗ್ತಾ 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 ಎಲ್ಲ ಫ್ರೆಂಡ್ ಝೋನ್ಗೆ ಬಿದ್ದುಬಿಡ್ತಾರೆ. ಆ್ಯಂಡ್ ಎಸ್ಪೆಷಲಿ ನಾವು ಭವ್ಯನ್ನ ನಾವು ತಮ್ಮ ತಮ್ಮ ಅಂತ ಕರಿತಾ ಇದ್ದಿದ್ದು. ಆ್ಯಂಡ್ ಮೋರ್ ಓವರ್ ಶಿ ಈಸ್ ಸೋ ಕಂಫರ್ಟಬಲ್ ವಿತ್ ಅಸ್. ನನ್ನ ಜೊತೆಗೆ, ರಜತ್ ಜೊತೆಗೆ ಆ್ಯಂಡ್ ಧನು ಜೊತೆಗೆ ತುಂಬಾ ಜಾಲಿಯಾಗಿದ್ದರು. ಆ್ಯಂಡ್ ಸೋ ಫಿಟ್ ಗರ್ಲ್. ಆ್ಯಂಡ್ ಹುಡುಗಿರಲ್ಲಿ ಟಾಸ್ಕ್ ತುಂಬ ಚೆನ್ನಾಗಿ ಆಡ್ತಿದ್ದಿದ್ದು ಭವ್ಯ. ಆ್ಯಂಡ್ ಅವ್ರು ನನ್ನ ಜೊತೆ ಕಂಫರ್ಟ್ ಆಗಿದ್ದರು. ನನಗೆ ಧನು ಮತ್ತು ಭವ್ಯ, ಧರ್ಮಣ್ಣ ಮತ್ತು ಅನು, ಮಾನಸ ಇವರೆಲ್ಲರ ಜೊತೆಗೂ ನಾನು ಯಾವ ಥರ ಕ್ಲೋಸ್ ಆಗಿದ್ನೋ ಅವರೆಲ್ಲ ಹೋದ್ಮೇಲೆ ಅದೇ ಕ್ಲೋಸ್ ರಿಲೇಷನ್ಶಿಪ್ ಕಂಟಿನ್ಯೂ ಆಯಿತು. ಈ ಮನೇಲಿ ಒಂದು ಕ್ಲೋಸ್ ಆಗಿ ಎಮೋಷ್ನಲಿ ನೀವು ಬಾಂಡ್ ಆಗ್ದಲೇ ಹೋದರೆ ನಿಮ್ಮ ಲಾಂಗ್ ಸರ್ವೈವಲ್ ತುಂಬ ಕಷ್ಟ. ಎಮೋಷ್ನಲಿ ನೀವು ಯಾರ ಹತ್ರ ಮಾತಾಡ್ತಾನೆ ಇರಬೇಕು. ಅದರ್ವೈಸ್ ನಿಮ್ಮನ್ನು ನಿಮಗೆ ನೇರವಾಗಿ ಯಾರ ಹತ್ರ ಮಾತಾಡೋಕ್ಕೆ ಆಗಲ್ಲ, ಟ್ರಸ್ಟ್ ಇಲ್ಲ ಅಂತಂದರೆ. ಸೊ ಆ ಥರದೊಂದು ವ್ಯಕ್ತಿ ಭವ್ಯ ಆಗಿದ್ರೆ ಅಷ್ಟೇ. ಸೊ ನಿಮಗಿಲ್ಲಿ ಹೆಂಗೆ ಕಾಣಿಸ್ತಿತ್ತು ಅನ್ನೋದು ಐಡಿಯಾ ಇರಲಿಲ್ಲ. ಬಟ್ ನನ್ನ ಅವರ ಮಧ್ಯೆ ಒಂದು ಕಾಂಪಿಟೇಷನ್ ಅಂತೂ ಇತ್ತು ಇನ್ ಬಿಟ್ವೀನ್ ಅಸ್. ಒಂದು ಯಾವುದೇ ಒಂದು ರೀಸನ್ ಸಿಕ್ಕಿದ್ರು ಅವ್ರು ನನ್ನ ಆಚೆ ಹಾಕಕ್ಕೆ ರೆಡಿ ಇದ್ದರು, ನಾನು ಅವ್ರನ್ನ ಆಚೆ ಹಾಕಕ್ಕೆ ರೆಡಿ ಇದ್ವಿ. ಬಟ್ ಇನ್ ಬಿಟ್ವೀನ್ ಎಲ್ಲೋ ಆಟದ ಮಧ್ಯೆ ಅದೊಂದು ಕೂತ್ಕೊಂಡು ತಿನ್ನೋದಾಗಿರ್ಬೋದು, ಕಾಫಿ ಟೀ ಕುಡಿಯೋದಾಗಿರ್ಬೋದು, ಇದೆಲ್ಲ ರಜತ್ ಜೊತೆಗೆ ನಾನು ಹೆಂಗಿದ್ದೆ ಅದೇ ಕ್ಲೋಸ್ ರಿಲೇಷನ್ಶಿಪ್ಪಲ್ಲಿ ಭವ್ಯನ ಜೊತೆಗೆ ಇದ್ದಿದ್ದೆ ಅಷ್ಟೇ. ಇನ್ನು ತ್ರಿವಿಕ್ರಮ್ ಅವರು ಆಟ ಅಂತ ಬಂದಾಗ ಬಿಟ್ಕೊಡ್ತಾ ಇರಲಿಲ್ಲ, ಒಂದು ಕೈ ಮೇಲೆ ಇದ್ದರು. ಇನ್ನು ಎಂಟರ್ಟೈನ್ಮೆಂಟ್ ಅಂತ ಬಂದಾಗಲೂ ಕೂಡ ಅಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು, ಬಿಕಾಸ್ ಅದೇ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ. ಆಮೇಲೆ ಜೆನ್ಯೂನಾಗಿ ಆಟ ಆಡ್ತಿರೋದು ಅಂತ ಬಂದಾಗ ಅಲ್ಲೂ ಕೂಡ ಪ್ಲಸ್ ಪಾಯಿಂಟೇ ಇತ್ತು. ಸೊ ಆದರೂ ಕೂಡ ಯಾಕೆ ರನ್ನರ್ ಅಪ್ ಆದರು, ವಿನ್ನರ್ ಆಗಬೇಕಾಗಿದ್ದರು? ನಿಮಗೆ ಏನು ನೆಗೆಟಿವ್ ಇರ್ಬೋದು ಅಂತ ನಿಮಗೆ ಅನಿಸ್ತಾ ಇದೆ? ಎಲ್ಲಿ ಎಡವಿದ್ರಿ, ಎಲ್ಲಿ ತಪ್ಪಾಯಿತು ಅಂತ ನಿಮ್ಮ ಅನಿಸಿಕೆ? ಮೇಡಮ್, ಈಗ 120 ದಿನದಲ್ಲಿ ವಿ ಕಾಂಟ್ ಕ್ಯಾಲ್ಕುಲೇಟ್ ಅವರ್ ಸೆಲ್ಫ್. ಅಂದರೆ ಎಲ್ಲಿ ತಪ್ಪು ಮಾಡಿದ್ದೀವಿ, ಎಲ್ಲಿ ಸರಿ ಮಾಡಿದ್ದೀವಿ ಅಂತ ಗೊತ್ತೇ ಆಗಲ್ಲ. ಆ್ಯಂಡ್ ಈಗ ಜನರು ಒಪಿನಿಯನ್ ಯಾವ ಥರ ತೊಗೋತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಿರಲ್ಲ. ಕ್ಲೂಲೆಸ್ ಅದು. ಬಿಕಾಸ್ ನಮಗೆ ಎವ್ರಿಡೇ ಪ್ರೋಸೆಸ್ ಇದ್ದಿದ್ದು ಬಿಗ್ ಬಾಸ್ ಏನು ಮಾತಾಡ್ತಾರೆ ಅದೇನು ಚಟುವಟಿಕೆ ಕೊಡ್ತಾರೆ ಅದು, ಆ್ಯಂಡ್ ಟಾಸ್ಕ್ಗಳು ಏನು ಕೊಡ್ತಾರೆ ಅದಿರುತ್ತೆ. ಬಿಟ್ಟರೆ ಆ್ಯಂಡ್ ಆಚೆ ಏನು ನಡೀತಿರುತ್ತೆ ನಮಗೆ ಐಡಿಯಾನೇ ಇರಲ್ಲ. ಆ್ಯಂಡ್ 120th ಡೇ ನಾನು ಆಚೆ ಬಂದು ಸುದೀಪ್ ಅಣ್ಣನ ಕೈಲಿರಬೇಕಾದ್ರೆ, ಆ್ಯಂಡ್ ದಟ್ ಈಸ್ ಮೈ ಫೈನಲ್ ಮ್ಯಾಚ್. ಫೈನಲ್ ಮ್ಯಾಚಲ್ಲಿ ಜನನೇ ಡಿಸೈಡ್ ಮಾಡಬೇಕು. ಆ್ಯಂಡ್ ಅವರೇ ಹೇಳಬೇಕು ನಾನು ಎಲ್ಲಿ ತಪ್ಪು ಮಾಡಿದೆ, ಎಲ್ಲಿ ಸರಿ ಮಾಡಿದೆ ಅಂತ. ಹನುಮಂತು ಎಲ್ಲಿ ಸರಿ ಮಾಡಿದ್ರು, ಎಲ್ಲಿ ತಪ್ಪು ಮಾಡಿದ್ರು ಅಂತ ಅವರೇ ಹೇಳಬೇಕು. ಸೊ ಆ ಪ್ರೋಸೆಸ್ಸಿಗೆ ಬಿತ್ತು ಅಂದರೆ ನಮ್ಗೆ ಇನ್ನೂ ಜಡ್ಜ್ಮೆಂಟ್ ಸಿಕ್ಕಿಲ್ಲ. ಯಾಕಂದ್ರೆ ನಾನು ಫಾಲೋನೇ ಮಾಡ್ಕೊಂಬಂದಿಲ್ಲ. 120 ದಿವಸ ನಾನು ಎಪಿಸೋಡ್ಸ್ ಫಾಲೋ ಮಾಡ್ಕೊಂಬಂದಿದ್ರೆ ಒಂದು ಕ್ಯಾರೆಕ್ಟರ್ ಇಲ್ಲಿ ಬಿತ್ತು ಗುರು ಅಂತ ಹೇಳ್ಬೋದು. ನಮಗದು ಗೊತ್ತೇ ಆಗಲ್ಲ, ಇದು ಇಂಥ ಕಡೆ ಕಡಿಮೆ ಆಯಿತು, ಇಂಥ ಕಡೆ ಜಾಸ್ತಿ ಆಯಿತು ಅಂತ. ಬಟ್ ನನಗೆ ಇದಿದ್ದು ವೇದಿಕೆ ತನಕ ಹೋಗಬೇಕು ಅನ್ನೋದು. ನಾನು ಎಂಟ್ರಾದಾಗಲೂ ಹೇಳ್ತೀನಿ, ಅಣ್ಣ ನನಗೇನು 4 ವರ್ಷದಲ್ಲಿ ಅದೇನು ಕಳ್ಕೊಂಡಿದ್ದೀನಿ ಅದು ನನಗೆ ಮತ್ತೆ ಬರಬೇಕು. ಸೊ ಈ ವೇದಿಕೆಯಿಂದ ನಂಗೆ ಅದು ಸಿಗಬೇಕು ಅಂತ ಬಂದಿದ್ದೀನಿ. ಟ್ರಸ್ಟ್ ಮೀ, ನಾನು ಆ ವೇದಿಕೆಯಿಂದ ಕೆಳಗೆ ಇಳಿದು ಗೇಟ್ ದಾಟಿದ ತಕ್ಷಣ ನಂಗೆ ಅದೆಲ್ಲ ಸಿಕ್ತು. ಜನಗಳು ಏನು ಪ್ರೀತಿ ತೋರಿಸ್ತಾಯಿದ್ರು, ತ್ರಿವಿಕ್ರಮ್ ಅಂತ ಏನು ಕೂಗ್ತಾಯಿದ್ರು. ಆ್ಯಂಡ್ ಒಳಗೆ ಇದ್ದಾಗ ನನ್ನನ್ನು ನಾನೇ ಸೆಲ್ಫ್ ಪ್ರಮೋಷನ್ ಮಾಡ್ಕೊಳ್ಳೋದಕ್ಕೆ ಅಂತ ಜನಗಳೇನು ಬಂದರು. ನಂಗೆ ಅಲ್ಲೇ ಗೊತ್ತಾಯಿತು ಎಲ್ಲೋ ಒಂದು ಕಡೆ ನಾನು ಜನರು ಮನಸ್ಸು ಗೆದ್ದಿದ್ದೀನಿ ಅಂತ. ನಾನು ಎಲ್ಲೂ ಒಂದು ಕಡೆ ಬಯಾಸ್ಡಾಗಿ ಆಡೋದಾಗ್ಲಿನು ಪ್ಲ್ಯಾನ್ಸ್ಗಳಂತೂ ಇತ್ತು. ಇಲ್ಲಿ ಹೆಂಗೆ ಆಡಬೇಕು, ಏನು ಆಡಬೇಕು ಅನ್ನೋದೆಲ್ಲ ಪ್ಲ್ಯಾನ್ಸ್ಗಳೆಲ್ಲ ಅದೆಲ್ಲ ಆಚೆ ಬಂದು ನೋಡಿದಾಗ ಎಲ್ಲೋ ಒಂದು ಕಡೆ ಸಕ್ಸಸ್ ಆಗಿದ್ದೀನಿ. ಸಾಕು ನನಗಿದು ಮೋರ್ ದೆನ್ ಎನಫ್. ಸೊ ಇನ್ನು ನೆಕ್ಸ್ಟು ನನಗೆ ಪ್ರಾಜೆಕ್ಟ್ಸ್ಗಳು, ಸಿನಿಮಾಗಳಾಗಿರ್ಬೋದು. ಯಾಕಂದರೆ ಒಂದು ಸೀರಿಯಲ್ ಮಾಡಿದ್ದೆ, ಅದಾದಮೇಲೆ ಒಂದಷ್ಟು ಸಿನಿಮಾಗಳು ಮಾಡಿದ್ದೆ. ಅದು ಯಾವುದೂ ಒಂದಷ್ಟು ಜನ ರೀಚ್ ಆಗಿರಲಿಲ್ಲ. ಈಗ ಯಾರನ್ನ ಪ್ರೊಡ್ಯೂಸರ್ ಹತ್ರ ಹೋಗಿ ನಾನೊಂದು ಸಿನಿಮಾ ಮಾಡ್ತೀನಿ ಅಂತ ಕೇಳಿದ್ರೆ ಮಾರ್ಕೆಟ್ ಏನು ಅಂತ ಕೇಳೋರು. ಸೊ ಇವತ್ತಿನ ದಿನ ನಾನು ಆಚೆ ಬಂದು ನೋಡಿದಾಗ ಒಂದು ಮಾರ್ಕೆಟಿಗೆ ರೀಚ್ ಆಗೋವಂಥವ್ರು ಹೆಸರು ತಂದು ಕೊಟ್ಟಿದ್ದೆ ಬಿಗ್ ಬಾಸ್ ಅನ್ನೋ ಸ್ಟೇಜು. ಇದಕ್ಕಿಂತ ಗ್ಲಾಡ್ ಏನೂ ಇಲ್ಲ ಮೇಡಮ್. ಕಪ್ ಬರಬೇಕಾಗಿತ್ತು, ದಟ್ಸ್ ಓಕೆ. ಫೈನಲ್ ಮ್ಯಾಚಿಗೆ ರೀಚ್ ಆಗಿದ್ದೀವಿ, ದಟ್ಸ್ ಮೋರ್ ದೆನ್ ಎನಫ್. ಇನ್ನು ಬಿಗ್ ಬಾಸ್ ಮನೆ ಒಳಗಡೆ ಸಿಹಿ ಘಟನೆ ಅಪ್ಪ ಅಂದರೆ ಇದನ್ನು ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಈ ಕ್ಷಣನ ಅಂತ ಅಂದರೆ ಅದು ಯಾವ ಕ್ಷಣ ಆಗಿರುತ್ತೆ? ಸಿಹಿ ಘಟನೆ ಅಂತಿಲ್ಲ ನನಗೆ, ಅಂದರೆ ಪ್ರೌಡ್ ಮೂಮೆಂಟ್ ಇದೆ ಒಂದು. ನಾನು ಕ್ಯಾಪ್ಟನ್ ಆಗಿ ಮತ್ತೆ ಇನ್ನೊಂದು ಸತಿ ನನಗೆ ಕ್ಯಾಪ್ಟನ್ ಆಗೋವಂಥ ಅವಕಾಶ ಸಿಗುತ್ತೆ. ಅಲ್ಲಿ ನಾನು ಭವ್ಯ ಅವ್ರಿಗೆ ಹೇಳ್ತೀನಿ, ಇಲ್ಲ ಅಡುಗೆ ವಿಚಾರ ಎಲ್ಲ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ನೆಕ್ಸ್ಟ್ ನೀವು ಕ್ಯಾಪ್ಟನ್ ಆದರೆ ಚೆನ್ನಾಗಿರುತ್ತೆ ಅಂತ.
ಅದು ಆಚೆ ಬಂದು ನೋಡಿದ್ರೆ ಗೇಮಲ್ಲೊಂದು ಬಾಲ್ ಗೇಮ್ ಇರುತ್ತೆ. ಸೊ ಶಿ ಟ್ರಸ್ಟೆಡ್ ಮೀ ಬ್ಲೈಂಡ್ಲಿ. ನನಗೆ ಅಲ್ಲಿ ಇದ್ದಿದ್ದೆ ಏನು ಗೊತ್ತಾ, ನಾನು ಇವ್ರನ್ನ ಹೇಳ್ಬಿಟ್ಟಿದ್ದೀನಿ ನೀವು ಕ್ಯಾಪ್ಟನ್ ಆಗಿ ಅಂತಂದ್ಬಿಟ್ಟು. ಈ ಗೇಮ್ ನಾವು ಗೆಲ್ಲಿಲ್ಲ ಅಂತಂದರೆ ಅಲ್ಲಿ ಒಳಗೆ ಹೇಳಿರೋ ಮಾತು ಸುಳ್ಳಾಗ್ಬಿಡುತ್ತೆ. ಆ್ಯಂಡ್ ಆ ಟೈಮಲ್ಲಿ ನಾನು ಅವ್ರಿಗೆ ಟ್ರಂಪ್ ಕಾರ್ಡಾಗಿ ಹೋಗಿರ್ತೀನಿ. ಮಂಜಣ್ಣನಂಥ ಗ್ರೇಟ್ ಪ್ಲೇಯರ್ನ ನಾನು ಸೈಡ್ಗೆ ಇಟ್ಬಿಟ್ಟು ಹೋದಾಗ, ನಾನು ಎಲ್ಲೋ ಒಂದು ಕಡೆ ಅವ್ಳು ಕ್ಯಾಪ್ಟನ್ ಆಗದಲ್ಲೇ ಹೋಗಿದ್ದಿದ್ರೆ ನಾನು ಕೆಟ್ಟ ಹೆಸರು ತೊಗೊಂಡ್ಬಿಡ್ತಾ ಇದ್ದೆ. ಯಾಕಂದರೆ ಅವ್ರು 4 ಜನ ನನ್ನನ್ನು ಚೂಸ್ ಮಾಡಿರ್ತಾರೆ, ನಾನು ಭವ್ಯನ ಚೂಸ್ ಮಾಡಿರ್ತೀನಿ. ಭವ್ಯ ಏನಾರ ಅವಿಗೆ ಕ್ಯಾಪ್ಟನ್ ಆಗಿಲ್ಲ, ನಾನು ಸೋಲು ಒಪ್ಕೊಂಡಂಗೆ ಆಗ್ಬಿಡೋದು. ಭವ್ಯಿಂದ ಏನೂ ಆಗ್ತಾ ಇರಲಿಲ್ಲ. ಶೀ ಟ್ರಸ್ಟೆಡ್ ಮೀ ಬ್ಲೈಂಡ್ಲಿ. ಅಂದರೆ ಟ್ರಂಪ್ ಕಾರ್ಡ್ ನಿಮ್ಗೆ ಯಾರು ಬೇಕು ಅಂತ ವಿಕ್ಕಿ ಬೇಕು ಅಂತ ಕೇಳಿದರು. ನಾನು ನೀವು ಯಾರು ಹೇಳಿದ ರೀಸನ್ ನಂಗೆ ಓಕೆ ಆಗಿಲ್ಲ, ಬಟ್ ನಾನು ಭವ್ಯನ ಏನಕ್ಕೆ ಚೂಸ್ ಮಾಡ್ತೀನಿ ಅಂದರೆ ಈ ವಿಷಯಗಳಿಗೆ ಅಂತ ಭವ್ಯನ ಚೂಸ್ ಮಾಡಿರ್ತೀನಿ. ಅಲ್ಲಿ ಆ ಕ್ಯಾಪ್ಟನ್ಸಿ ಆಟ ಗೆದ್ದಾಗ ನನಗೊಂದು ಕಡೆ ಪ್ರೌಡ್ ಫೀಲಿಂಗ್ ಆಯಿತು. ಎಸ್ ಏನೋ ಟಾಸ್ಕ್ಗಳನ್ನ ತುಂಬ ಚೆನ್ನಾಗಿ ಕ್ರ್ಯಾಕ್ ಮಾಡ್ತಾಯಿದ್ದೀನಿ. ನನಗೆ ಟಾಸ್ಕ್ ಇಲ್ಲೆಲ್ಲೋ ವರ್ಕ್ ಆಯಿತು. ಅದು ಆ್ಯಕ್ಚುಲಿ ತುಂಬ ಟಫ್ ಇತ್ತು ಆ ಗೇಮು. ಅವ್ರ ಕಣ್ಣಿಗೆ ಬಟ್ಟೆ ಕಟ್ಟಿ ಕ್ಲೀನಾಗಿ ಅವ್ರನ್ನ ಕರ್ಕೊಂಡೋಗಿ ಆ ಬಾಲ್ ಇಟ್ಟು ವಾಪಸ್ ಬಂದು ಗಂಟೆ ಆ್ಯಕ್ಚುಲಿ ಅವ್ರು ಹೊಡಿಬೇಕಾಗಿರುತ್ತೆ. ಅವ್ರು ಹೊಡೆದಿದ ತಕ್ಷಣ ನನಗೊಂದು ಪ್ರೌಡ್ ಫೀಲಿಂಗ್ ಆಗುತ್ತೆ. ಎಸ್ ಐ ಹ್ಯಾವ್ ಗಿವನ್ ಮೈ ಬೆಸ್ಟ್ ಅಂತ. ಆ್ಯಂಡ್ ಆ ಟೈಮಲ್ಲಿ ಅವ್ರು ಕ್ಯಾಪ್ಟನ್ ಆಗ್ತಾರೆ. ದಿಸ್ ಆರ್ ಆಲ್ ಪ್ರೌಡ್ ಮೂಮೆಂಟ್. ಅಂದರೆ ಒಂದು ಒಳ್ಳೆ ಗೇಮ್ ಆಡಿದಾಗ ಆ್ಯಂಡ್ ಅದು ಆಚೆ ಕಡೆ ಜನಕ್ಕೆ ಹೆಂಗೆ ಪೋಟ್ರೆ ಆಗಿರುತ್ತೆ ಅಂತ ಇಮ್ಯಾಜಿನ್ ಮಾಡಿದಾಗ ನಂಗೆ ಅಲ್ಲಿ ಖುಷಿಯಾದ ಮೂಮೆಂಟ್ ಇತ್ತು. ಇನ್ನು ಬಿಗ್ ಬಾಸ್ ಮನೆ ಒಳಗಡೆ ಹೋದಂತಹ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಮನೆಗೆ ಹೋಗಿನ ಮುಂಚೆ ಸಾಕಷ್ಟು ಸೋಲು ಗೆಲುವುಗಳನ್ನು ನೋಡಿ ಏರು ಇಳಿತಗಳೆಲ್ಲವೂ ಕೂಡ ಆಗಿರುತ್ತೆ 12 ಇಯರ್ಸ್ ಜರ್ನಿಯಲ್ಲಿ. ಸೊ ಬಿಗ್ ಬಾಸ್ ಮನೆ ಕಲಿಸಿಕೊಟ್ಟಂತಹ ಒಂದು ದೊಡ್ಡ ಪಾಠ ಅಂದರೆ ಯಾವುದು? ಮೇಡಮ್, ನನಗೆ ಅಲ್ಲಿ ಮೇಜರಾಗಿ ಕಲ್ತಿದ್ದೇನು ಅಂತಂದರೆ ಸ್ಟ್ಯಾಂಡ್ ತೊಗೊಳ್ಳೋದು ನಮ್ಮ ವಿಷಯದಲ್ಲಿ. ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನ ಬಿಟ್ಕೊಡ್ದಲ್ಲೇ ಇರೋದು. ನಿಮ್ಮನ್ನು ಕೆದ್ಕೋವಂಥ ಕ್ಯಾರೆಕ್ಟರ್ಗಳು ತುಂಬ ಬರ್ತವೆ ಅಲ್ಲಿ. ನಿಮಗೆ ಸುಳ್ಳು ಹೇಳೋಂಥ ಮೂಮೆಂಟ್ಸ್ಗಳು ತುಂಬ ಬರುತ್ತೆ. ಆ್ಯಂಡ್ ನಿಮ್ಮನ್ನು ನೀವು ಬಿಟ್ಕೊಳ್ಳೋಂಥ ಮೂಮೆಂಟ್ಸ್ಗಳು ತುಂಬ ಬರುತ್ತೆ. ಇಲ್ಲಿ ನಮ್ಗೆ ಹೊರಗಡೆ ಏನಂತಂದರೆ ನಮಗೆಲ್ಲ ವಿಷಯಗಳು ಗೊತ್ತಾಗೋದು ಲೇಟು. ಬಟ್ ಬಿಗ್ ಬಾಸ್ ಮನೇಲಿ ಎಲ್ಲ ವಿಷಯಗಳು ಬೇಗ ಗೊತ್ತಾಗ್ಬಿಡುತ್ತೆ. ಅಂದರೆ ಫಾಸ್ಟಾಗಿ ನಿಮ್ಮನ್ನು ಯಾರು ದ್ವೇಷಿಸ್ತಾರೆ, ನಿಮ್ಮನ್ನು ಯಾರು ಫ್ರೆಂಡ್ ಆಗಿರ್ತಾರೆ ಅವರೇ ನಾಳೆ ಎಣಿಮೆ ಆಗ್ತಾರೆ ಬಿಕಾಸ್ ಆಫ್ ಟಾಸ್ಕ್ ಅದು ಇದು ಚಟುವಟಿಕೆ ಅಂತ ಬಂದಾಗ. ಸೊ ಅವಾಗೇನಾಗುತ್ತೆ, ನಮ್ಮ ತನಗಳನ್ನ ಬಿಟ್ಕೊಡೋದಲ್ಲ ನಾವು ಹೆಂಗೆ ಆಟ ಆಡಬೇಕು ಆ್ಯಂಡ್ ಈ ಪ್ರಪಂಚದಲ್ಲಿ ನಾವು ಹೆಂಗಿರಬೇಕು, ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಹೆಂಗೆ ಮೇಂಟೈನ್ ಮಾಡಬೇಕು, ನಮ್ಮನ್ನು ನಾವು ಹೆಂಗೆ ಸ್ಟ್ಯಾಂಡ್ ತೊಗೋಬೇಕು. ಕೆಲವು ಸತಿ ಆಚೆ ಇದ್ದಾಗ ನಾವು ಯಾಕೆ ಬೇಕು ಬಿಡು ಅಂತ ಬಿಟ್ಬಿಡ್ತೀವಿ ಕೆಲವೊಂದು ವಿಷಯಗಳು. ಅದನ್ನೇ ನಾವು ಎಡವಿರೋದು ಅಂತ ಅಂದ್ಕೊತೀವಿ. ಬಟ್ ಇಲ್ಲಿ ಅದನ್ನೆಲ್ಲ ನಂಗೆ ಬಿಗ್ ಬಾಸ್ ಹೇಳ್ಕೊಡ್ತಾ ಹೋಯ್ತು. ಮನೆ ಡಿಸಿಪ್ಲಿನ್ ಆಗಿರೋದಾಗಿರ್ಬೋದು, ನಮ್ಮ ಕೆಲಸ ನಾವು ಮಾಡ್ಕೋಬೇಕು ಅನ್ನೋದಾಗಿ ಎಲ್ಲ ನಮಗೆ ಗೊತ್ತಿರೋ ವಿಷಯಗಳೇ. ಮತ್ತೆ ಎಲ್ಲೋ ರಿಹ್ಯಾಬ್ಗೆ ಹೋಗಿ ಮತ್ತೆ ನಾವು ರಿಫಾರ್ಮ್ ಮಾಡ್ಕೊಂಬಂದಂಗೆ ಆಯಿತು. ಅಲ್ಲಿ ಕಲ್ತಿರೋ ಪಾಠ ಆ್ಯಕ್ಚುಲಿ ಲೈಫ್ ಟೈಮಿಗೆ ನೆನಪಿಸ್ಕೊಳ್ಳೋ ಥರ ಇದೆ ನನಗೆ. ನಿಮ್ಮ ಆಪ್ತರು ರಜತ್ ಈಸ್ ಲೆಕ್ಕ ಏನು ಸ್ಕ್ರ್ಯಾಚ್ ಮಾಡೋದೇ ಬೇಡ ಅವ್ನು ಗೋಲ್ಡು ಅಂತ ಗೊತ್ತಾಗ್ಬಿಡುತ್ತೆ. ನೆನ್ನೆಯಿಂದ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಆ್ಯಂಡ್ ಈಸ್ ಹಾರ್ಶ್ ಅಷ್ಟೇ. ಮುಗಿನ ತುದಿಲಿರುತ್ತೆ ಕೋಪ ಅನ್ನೋದೊಂದು ಬಿಟ್ಟರೆ ಈಸ್ ಅ ಗೋಲ್ಡ್ ಕೈಂಡ್ ಆಫ್ ಅ ಪರ್ಸನ್. ನನಗೆ ತುಂಬ ಬೇಗ ಕನೆಕ್ಟ್ ಆದಂಥ ವ್ಯಕ್ತಿ. ನಾನು ಅದನ್ನು ತುಂಬ ಓಪನಾಗಿ ಹೇಳಿದೆ, ಗುರು ನೀನು ಬಂದಿದ್ದು ನನಗೆ ತುಂಬಾ ಹೆಲ್ಪ್ ಆಯಿತು. ಇನ್ಫ್ಯಾಕ್ಟ್ ನನಗೆ ಓಪನಾಗಿ ಮಾತಾಡೋದಕ್ಕೆ ನನಗೆ ಓಪನಾಗಿ ಟಾಸ್ಕ್ ಆಡೋದಕ್ಕೆ ನನಗೆ ಎಲ್ಲೋ ಹೆಲ್ಪ್ ಆಯಿತು ಅಂತ. ಈಸ್ ಸೋ ಕ್ಲೋಸ್ ಟು ಮೀ ಆ್ಯಂಡ್ ಈಸ್ ಅ ಸ್ವೀಟ್ ಆರ್ಟ್ ಎನಿ ಟೈಮ್. ನನಗೆ ಅದೇ ಇನ್ನೂ ಲಾಂಗ್ ಟರ್ಮಲ್ಲಿ ಒಂದು ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂದರೆ ರಜತ್. ಯಾವಾಗಿಂದ ನಿಮ್ಮ ಸ್ನೇಹ ಸಂಬಂಧ? ಬಿಗ್ ಬಾಸ್ಗಿನ ಮೊದಲು ಅವ್ರನ್ನ ರಾಜಾರಾಣಿ ವೇದಿಕೆಯಲ್ಲಿ ನೋಡಿದ್ದೆ. ಅಲ್ಲಿ ವೇದಿಕೆಯಲ್ಲೇ ನೋಡಿದ್ದು, ಮನೇಲಿ ಗೊತ್ತಿರಲಿಲ್ಲ ನನಗೆ. ಮನೇಲಿ ಯಾವಾಗ ನೇರವಾಗಿ ಬರ್ತಾರೆ, ನೇರವಾಗೆಲ್ಲ ಬಂದಾಗ ಒಂದು ಸ್ಟಬನ್ ಕ್ಯಾರೆಕ್ಟರ್ ಬಂದಿದೆ ಅಂತ ಅನ್ನಿಸ್ತು. ಆ್ಯಂಡ್ ಅವ್ರು ಏನೋ ಒಂದು ಡಿಫ್ರೆನ್ಸ್ ಮಾಡ್ತಾರೆ ಮನೇಲಿ ಅಂತ ಎಂಟ್ರಿಲಿ ಅನಿಸಿತ್ತು. ಅವರು ಅಷ್ಟೇ, ಶೋಭಾ ಶೆಟ್ಟಿ ಅವರು ಅಷ್ಟೇ. ಬಟ್ ರಜತ್ ಸ್ಟುಡ್ ಸ್ಟ್ರಾಂಗ್ಲಿ. ನಂಗೆ ಅದು ತುಂಬ ಇಷ್ಟ ಆಯಿತು ಅವ್ರು ನಿಂತಿದ್ದ ರೀತಿ. ಬಿಕಾಸ್ ಅವ್ರಿಗೊಂದಷ್ಟು ರಿಯಾಲಿಟಿ ಶೋಸ್ಗಳ ಎಕ್ಸ್ಪೀರಿಯನ್ಸ್ ಇದ್ದಿದ್ದರಿಂದ ಆ್ಯಂಡ್ ಬಿಗ್ ಬಾಸ್ನ ಅವ್ರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಬಂದಿದ್ದರಿಂದ ಆ್ಯಂಡ್ ಆಲ್ರೆಡಿ 50 ಎಪಿಸೋಡ್ಸ್ ನೋಡ್ಕೊಂಬಂದಿದ್ದರಿಂದ ಅವ್ರಿಗೆ ತುಂಬ ಈಸಿ ಇತ್ತು. ಆ್ಯಂಡ್ ಅವ್ರದ್ದು ಮೈಂಡ್ ಸೆಟ್ ತುಂಬ ಸ್ಟ್ರಾಂಗ್ ಇತ್ತು. ಆ್ಯಂಡ್ ನನಗೆಲ್ಲೋ ಅವ್ರ ಕ್ಯಾರೆಕ್ಟರ್ ತುಂಬ ರಿಯಲ್ ಅನ್ನಿಸ್ತಾ ಹೋಯಿತು. ಆ್ಯಂಡ್ ಹೊಡೆದಾಡೋಣ, ಗೇಮಲ್ಲಿ ಹೊಡೆದಾಡೋಣ, ಆರಾಮಾಗಿ ಫ್ರೆಂಡ್ ಆಗಿರೋಣ ಅಂತ. ನನಗೆಲ್ಲೂ ಅವ್ರನ್ನ ಫ್ರೆಂಡಾಗಿ ಬಿಟ್ಕೊಡ್ಬೇಕು ಇನ್ನೊಂದು ಏನೂ ಅನಿಸೇ ಇರಲಿಲ್ಲ. ಐ ವಾಸ್ ಟೂ ಗುಡ್. ಸೊ ಅವ್ರ ಜೊತೆಗೆ ಆರಾಮಾಗಿದ್ವಿ ನಾವು. ಫನ್ ಮೂಮೆಂಟ್ಸ್ ಆಗಿರ್ಬೋದು, ಅವರ ಚಿಕ್ಕ ಕೋಳಿ ಜಗಳಗಳಾಗಿರ್ಬೋದು, ಹಂಗೆ ಇದೆಲ್ಲ ತುಂಬ ಇಷ್ಟ ಆಗೋದ ವ್ಯಕ್ತಿ ಜೊತೆಗೆ. ಇನ್ನು ಸುದೀಪ್ ಅವರು ಪ್ರತಿ ವಾರನೂ ಕೂಡ ವೇದಿಕೆ ಮೇಲೆ ಬರೋದನ್ನ ನೀವೆಲ್ಲರೂ ಕೂಡ ಕಾಯ್ತಾ ಇರ್ತೀರಾ. ಏನು ಅವರು ನೀತಿ ಪಾಠಗಳನ್ನು ಹೇಳ್ತಾರೆ, ನಿಮ್ಮ ತಪ್ಪುಗಳನ್ನು ತಿಳಿಸಿ ಹೇಳ್ತಾರೆ. ಬಿಕಾಸ್ ನಿಮಗೆ ಹೊರಗಡೆ ಏನಾಗ್ತಾ ಇರುತ್ತೆ, ನೀವೇನು ತಪ್ಪು ಮಾಡಿದ್ರಿ ಅಂತಲೂ ಗೊತ್ತಾಗ್ತಾ ಇರಲ್ಲ. ಸೊ ಅವರೆಲ್ಲವನ್ನು ಕೂಡ ತುಂಬ ಸೂಕ್ಷ್ಮವಾಗಿ ತಿಳಿಸಿ ಹೇಳ್ತಾರೆ. ಸೊ ಮುಂದಿನ ಒಂದು ಸೀಸನಿಂದ ಅವರು ಇರೋದಿಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಅವರು ಕೂಡ ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಸೊ ಏನೆಲ್ಲ ಮುಂದಿನ ಬರ್ತಕ್ಕಂಥ ಕಂಟೆಸ್ಟೆಂಟ್ಸ್ ಮಿಸ್ ಮಾಡ್ಕೋತಾರೆ, ನಿಮಗೆ ಏನೆಲ್ಲ ಸಿಕ್ತು ಅವರಿಂದ ಪಾಠಗಳು? ಅಂದರೆ ಸುದೀಪ್ ಅಣ್ಣನ ನಾನು ಈಗಲಿಂದಲ್ಲ ಒಂದು 2 ಇಯರ್ಸಿಂದ ನೋಡ್ತಾ ಇದ್ದೀನಿ. ಒಂದು CCL ಟೀಮಲ್ಲಿ ಅವ್ರ ಜೊತೆಗೆ ಇರೋದ್ರಿಂದ. ಆ್ಯಂಡ್ ಈಸ್ ಬೀಯಿಂಗ್ ಇನ್ಸ್ಪಿರೇಷನ್ ಟು ಆಲ್ ಯಂಗ್ಸ್ಟರ್ಸ್. ಈವನ್ ಆಮ್ ಒನ್ ಅಮಾಂಗ್ ದಮ್.
ನನಗೆ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ಆ್ಯಂಡ್ ಕ್ರಿಕೆಟಲ್ಲೇ ಅವ್ರು ತುಂಬ ವಿಷಯಗಳನ್ನ ಶೇರ್ ಮಾಡ್ತಾರೆ. ಅವ್ರ ಓನ್ ಎಕ್ಸ್ಪೀರಿಯನ್ಸಸ್ಗಳಾಗಿರ್ಬೋದು, ಅವ್ರ ಜೊತೆಗೆ ನಿಂತಾಗ ಕೂತಾಗ ಎಲ್ಲ ಶೇರ್ ಮಾಡೋದಿದೆ. ಆ್ಯಂಡ್ ವೇದಿಕೆ ಮೇಲೆ ನನಗೆ ಅಣ್ಣ ಹೋಗಿ ಟೀಚರ್ ಥರ ಕಾಣಿಸೋಕ್ಕೆ ಸ್ಟಾರ್ಟ್ ಆದರು. ಸೊ ಇಲ್ಲಿ ನನ್ನ ಏನು ತಪ್ಪು ಸರಿಗಳಿದೆ ಅದನ್ನು ವೀಕೆಂಡಲ್ಲಿ ಬಂದು ಒಂದು ಟೀಚರ್ ಥರ ಕ್ಲೀನಾಗಿ ಒಂದು ಮಗುಗೆ ಹೆಂಗೆ ಹೇಳಬೇಕು ಹಂಗೆ ಮಗು ಹೇಳ್ದಂಗೆ ಹೇಳೋಗೋರು. ಅದನ್ನು ಅಂದರೆ ಪ್ರತಿ ವೀಕ್ ಅವ್ರ ಮಾತುಗಳನ್ನ ಕೇಳಿಸ್ಕೊಂಡು ಇಂಪ್ರೂವ್ ಆಗಿರೋದಿದೆ. ಸೊ ಇಲ್ಲಿ ತಪ್ಪು ಮಾಡ್ತಿದ್ದೀನಿ ಅನ್ಸುತ್ತೆ, ಇಲ್ಲಿ ತಪ್ಪು ಮಾಡ್ತಿದ್ದೀನಿ ಅಂತ ಅನ್ಸುತ್ತೆ. ಅದರ್ವೈಸ್ ನಿಮಗೆ ಫೈನಲ್ ವೀಕ್ ತನಕ ಬರೋದಕ್ಕೆ ಚಾನ್ಸೇ ಇಲ್ಲ. ಬಿಕಾಸ್ ಜನಗಳ ಮಧ್ಯೆ ನಮ್ಮ ಜನ ಮತ್ತು ನಮ್ಮ ಮಧ್ಯೆ ಇರೋದೇ ಅವರು ನಿಮ್ಮ ಒಪಿನಿಯನ್ಸ್ ತಂದೇ ಹೇಳಬೇಕಾಯ್ತು, ಜನಗಳ ಒಪಿನಿಯನ್ಸ್ನ ಅದನ್ನು ತಂದುಬಿಟ್ಟು ಅಚ್ಚುಕಟ್ಟಾಗಿ ಹೇಳೋರು. ನಾವು ಅದನ್ನು ಅಚ್ಚುಕಟ್ಟಾಗಿ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ವಿ. ನೀವು ಒಳಗಿದ್ದಾಗ ಆಗಿರುವಂಥ ಒಂದು ಬೆಳವಣಿಗೆ, ಅವ್ರಿಗೆ ಸ್ಟೇಟ್ ಅವಾರ್ಡ್ ಬಂದಿದೆ ಬೆಸ್ಟ್ ಆ್ಯಕ್ಟರ್ ಅಂತ ಹೇಳಿಬಿಟ್ಟು ಪೈಲ್ವಾನ್ ಮೂವಿಗೆ. ಮತ್ತು ಆ ಖುಷಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಆಮೇಲೆ ಇನ್ನೊಂದು ಟ್ವಿಸ್ಟ್ ಕೊಡ್ತೀನಿ ನಿಮಗೆ. ನನಗೆ ಅದೇ ಹೇಳಿದ್ನಲ್ಲ, ಇವತ್ತೇ ಬಂದು ನನಗೆ ಈ ವಿಷಯಗಳೆಲ್ಲ ಗೊತ್ತಾಗ್ತಾ ಇರೋದು. ಅದೇ ಹೇಳಿದ್ನಲ್ಲ, ಈಸ್ ಬಿಂಗ್ ಸೋ ಇನ್ಸ್ಪಿರೇಷನ್ ಟು ಅಸ್. ಅವ್ರು ಪ್ರತಿಯೊಂದು ವಿಷಯನೂ ತುಂಬ ಸೀರಿಯಸ್ಸಾಗಿ ಮಾಡೋದು. ಇವೊಂದು ಅವ್ರ ತಾಯಿ ಇದಾದಾಗ್ಲೂ ನಮ್ಮ ಜೊತೆಗೆ ಆ ವೀಕೆಂಡ್ ವಿಷಯನ ನಡೆಸ್ಕೊಟ್ಟಿದ್ದ ವಿಷಯ ಅಂತ ಆಗಿರ್ಬೋದು. ಅದೊಂದು ಆ್ಯಕ್ಚುಲಿ ಸೀರಿಯಸ್ ವೀಕ್ ಅದು. ಸೊ ಆ ವೀಕ್ ಅವ್ರು ನಿಂತ್ಕೊಂಡು ನಮಗೆಲ್ಲ ಒಂದು ಕೆಲಸ ಅಂದ್ರೇನು, ಕರ್ತವ್ಯ ಅನ್ನೋದೇ ಅಂದ್ರೇನು ಅಂತ ತುಂಬ ಅಚ್ಚುಕಟ್ಟಾಗಿ ಹೇಳ್ಕೊಂಡು ಹೋಗಿದ್ದಾರೆ. ಆ್ಯಂಡ್ ಏನೇನು ಅವಾರ್ಡ್ಸ್ಗಳು ಬರ್ತಾ ಇದೆ, ಈ ಸ್ಟೇಟ್ ಅವಾರ್ಡ್ ಏನಿದೆ ಅವ್ರದ್ದೆಲ್ಲ ಹಾರ್ಡ್ ವರ್ಕ್ಗೆ ಸೇರುತ್ತೆ. ಆ್ಯಂಡ್ ಅವ್ರ ಡಿಸಿಪ್ಲಿನಿಗೆ ಸೇರುತ್ತೆ, ಆ ಡೆಡಿಕೇಷನಿಗೆ ಸೇರುತ್ತೆ. ಅವ್ರನ್ನ ನೋಡಿ ನಾವು ತುಂಬಾ ಕಲಿಯೋದಿದೆ. ಆ್ಯಂಡ್ ನಂಗೆ ತುಂಬ ಖುಷಿ ಇರೋದೇನು ಅಂತಂದರೆ ಅವ್ರ ಜೊತೆಗೆ ಈ ಜರ್ನಿನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಅಂತ. ಆ್ಯಂಡ್ ಇದ್ರ ಬಗ್ಗೆ ನಂಗೆ ತುಂಬಾ ಖುಷಿ ಇದೆ. ಇನ್ನೊಂದು ಟ್ವಿಸ್ಟ್ ಕೊಡ್ತೀನಿ ಅಂತ ಹೇಳಿದೆ, ಅದನ್ನು ಸುದೀಪ್ ಅವರು ನಿರಾಕರಿಸಿದ್ದಾರೆ, ಅಂದರೆ ತಿರಸ್ಕರಿಸಿದ್ದಾರೆ, ಬೇಡ ಅಂತ ಹೇಳಿಬಿಟ್ಟು. ಅಂದರೆ ನನಗಿಂತ ಬೆಸ್ಟ್ ಆ್ಯಕ್ಟರ್ಸ್ ತುಂಬ ಜನ ಇದ್ದಾರೆ, ಅವ್ರಿಗೆ ಸಲ್ಲಬೇಕಿದು ಅಂತ ಹೇಳಿಬಿಟ್ಟು. ಅಂದರೆ ಈಸ್ ಅ ಪರ್ಸನ್ ಲೈಕ್ ದಟ್. ಅಂದರೆ ಅವ್ರು ಏನು ಯೋಚನೆ ಮಾಡ್ತಾರೆ ಅಂತ ಡೀಪೆಸ್ಟ್ ಹೋಗಿ ಅರ್ಥ ಮಾಡ್ಕೊಂಡಾಗಲೇ ಗೊತ್ತಾಗೋದು. ಸೊ ಅವಾಗ ನಮ್ಗೇನು ಗೊತ್ತಾಯಿತು ಅಂತಂದರೆ, ಸೊ ವಾಟ್ ಎವರ್ ಈ ಸೇಸ್ ಆ್ಯಂಡ್ ವಾಟ್ ಎವರ್ ಈ ಡಿಸೈಡ್ಸ್ ಅದು ಕರೆಕ್ಟಾಗಿರುತ್ತೆ ಅಂತ. ಒಂದು ಅವಾರ್ಡ್ನ ರಿಜೆಕ್ಟ್ ಮಾಡ್ತಾರೆ ಅಂತಂದರೆ ಸೊ ಅಂದರೆ ಅವರು ಅಷ್ಟು ಸತಿ ಯೋಚನೆ ಮಾಡಿರ್ತಾರೆ ಅಂತಲೇ ಅರ್ಥ. ಸೊ ಅದ್ರ ಬಗ್ಗೆ ನನ್ನ ಒಪಿನಿಯನ್ ಏನು ಅಂತಂದರೆ, ಅಣ್ಣ ಏನೇ ಮಾಡಿದ್ರು ಕರೆಕ್ಟಾಗಿ ಮಾಡ್ತಾರೆ ಅಂತ. ತ್ರಿವಿಕ್ರಮ್ ಅವ್ರ ತಾಯಿನ ಮಾತನಾಡಿಸ್ತಾ ಕೂತಿದ್ದೆ ನಾನು ಆವಾಗಲೇ. ಸೊ ತುಂಬ ಭಾವುಕರಾದರು. ಮಾತಾಡ್ತಾ ಅವರು ಸ್ವಲ್ಪ ಹಿಂದೆ ಹೋಗ್ತೀನಮ್ಮ ಅಂತ ಹೇಳಿಬಿಟ್ಟು, 12 ವರ್ಷದಿಂದ ನೀವು ಕಷ್ಟಪಟ್ಟಿರೋದನ್ನು ಹೇಳ್ತಾ, ಇನ್ನೇನು ಕೈಗೆ ಸಿಗಬೇಕು ತುತ್ತು ಅಷ್ಟರಲ್ಲಿ ಮಿಸ್ ಆಗುತ್ತೆ ಅವ್ನಿಗೆ ಯಾವಾಗ್ಲೂ. ಗೆಲ್ತಾನೆ ಅನ್ನೋಷ್ಟರಲ್ಲಿ ಕೊನೆ ಮೂಮೆಂಟಲ್ಲಿ ಸೋಲ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಕಣ್ಣೀರು ಹಾಕಿದ್ರು. ಅವ್ರು ಹೇಳಿದ್ರು ನನಗೆ ಕಪ್ ಗೆದ್ದಿಲ್ಲ ಅಂತ ಬೇಜಾರಿಲ್ಲ, ರನ್ನರಪ್ ಆಗಿದ್ದಾನೆ ನನ್ನ ಮಗ, ಕರ್ನಾಟಕ ಜನತೆಯ ಪ್ರೀತಿ ಗಳಿಸಿದ್ದಾನೆ ಹೇಳ್ತಾನೆ ಭಾವುಕರಾದರು. ಆ್ಯಂಡ್ ಎಲ್ಲ ಫ್ಯಾಮಿಲಿಗೂ ಅವ್ರ ಮನೇಲಿ ಅವ್ರ ಮಗನೇ ಗೆಲ್ಲಬೇಕು ಅನ್ನೋದಿರುತ್ತೆ. ಇಟ್ ಈಸ್ ನಾಟ್ ಜೋಕ್. ಯಾಕಂದರೆ ಈ ಇಂಡಸ್ಟ್ರೀಲಿ ಎಸ್ಪೆಷಲಿ ಪ್ರತಿಯೊಬ್ಬ ಯೂತ್ಸು ನಂತರ ಏನು ಕಷ್ಟಪಡ್ತಾ ಇದ್ದಾರೆ ಅವರೆಲ್ಲರೂ ಸೇಮ್ ಸ್ಟ್ರಗಲ್ಲೇ ಮಾಡ್ಕೊಂಬರ್ತಾ ಇರೋದು. ನಂದೇನೋ ಸಪ್ರೇಟ್ ಜರ್ನಿ, ಇನ್ನೊಬ್ರದ್ದೇನೋ ಸಪ್ರೇಟ್ ಜರ್ನಿ, ನೋ ಐ ಡೋಂಟ್ ಅಕ್ಸೆಪ್ಟ್ ಇಟ್. ಇಟ್ ಈಸ್ ಲೈಕ್ ನಂದೇ ಯಾವುದೋ ಒಂದು ಜರ್ನಿ ಅಷ್ಟೇ. ನಾನು ಸ್ಪೋರ್ಟ್ಸಲ್ಲಿದ್ದೆ, ಅದಾದಮೇಲೆ ಇದಕ್ಕೆ ಬಂದೆ, ಜಿಮ್ ಕೆರಿಯರ್ ಅಂತ ಆಯಿತು. ನಂದು ಈ ಥರ ಜರ್ನಿ. ಆದರೆ ನಂತರ ಕೂತಿರೋರು ತುಂಬ ಜನ ಇದ್ದಾರೆ. ಆ್ಯಂಡ್ ಎಲ್ಲರ ಮನೇಲೂ ಅದೇ ಇರುತ್ತೆ. ಏಜಿಗೆ ತಕ್ಕನಾಗಿ ಮದುವೆ ಆಗಿರಲ್ಲ, ಏಜಿಗೆ ತಕ್ಕನಾಗಿ ದುಡ್ಡು ಮಾಡಿರಲ್ಲ, ಮನೆಗೆಲ್ಲ ಬೇರೆಯವರೆಲ್ಲ ತುಂಬ ಮಾಡ್ತಾಯಿದ್ದಾರೆ ಅನ್ನೋದೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇನ್ ದಾಟ್ ನನಗೆ ಆ ಜರ್ನಿ ಥರ ತೊಗೊಂಡ್ರೆ ನಾನು ಸಿನಿಮಾದಲ್ಲಿ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಸಿನಿಮಾಗಳು ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದೀನಿ. ಆ್ಯಂಡ್ ಈ ಶಾರ್ಟ್ ಟರ್ಮಲ್ಲಿ ಕರೋನಾ ಅನ್ನೋದೊಂದು ಬಿಟ್ಟರೆ, ಆ್ಯಂಡ್ ನಂಗೆ ಚೆನ್ನಾಗಿರೋ ಒಂದು ಸೀರಿಯಲ್ ಸಿಕ್ಕಿತ್ತು ಕಲರ್ಸ್ ಕಡೆಯಿಂದ. ಆ್ಯಂಡ್ ದಿಸ್ ಬಿಗ್ ಬಾಸ್ ವೇದಿಕೆ, ಐ ಆಮ್ ಡೂಯಿಂಗ್ ರಿಯಲಿ ಗುಡ್. ಇದೊಂದು 4 years ಗ್ಯಾಪ್ ಅನ್ನೋದೇನು ಬಿಟ್ಟರೆ, ಕರೋನಾದನ್ನು 4 years ಗ್ಯಾಪ್ ಅನ್ನೋದೊಂದು ಬಿಟ್ಟರೆ, ಅದರ್ವೈಸ್ ಐ ಆಮ್ ಡೂಯಿಂಗ್ ಗುಡ್. ಅಂದರೆ ಇವತ್ತಿನ ದಿನಕ್ಕೆ ನನಗೇನು ಸಿಕ್ಕಿದೆ, ಜನರ ಪ್ರೀತಿ ಏನು ಸಿಕ್ಕಿದೆ, ಯಾವಾಗಲೂ ಅದೊಂದು ಕ್ವಶನ್ ಮಾರ್ಕ್ ಬರೋದು. ತ್ರಿವಿಕ್ರಮ್ ನಿಮ್ಮ ನಾಲ್ಕು ಮಾಡಿದ್ರೆ ಮಾರ್ಕೆಟ್ ಏನು ಅಂತ. ಸೊ ಈಗ ಆ ಮಾರ್ಕೆಟಿಗೆ ಒಂದು ವ್ಯಾಲ್ಯೂ ಬಂದಿದೆ ಅಂತ ಅನ್ಕೊತೀನಿ. ಒಂದು ಜನಕ್ಕೆ ಒಂದು ಸಿನಿಮಾ ಆಗಿರ್ಬೋದು, ಇನ್ನು ನೆಕ್ಸ್ಟ್ ಶೋಗಳಾಗಿರ್ಬೋದು, ಏನೇ ಮಾಡಿದ್ರು ಒಂದು ಜನಕ್ಕೆ ಬೇಗ ರೀಚ್ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಸಿಕ್ಕಿದೆ ಬಿಕಾಸ್ ಆಫ್ ಬಿಗ್ ಬಾಸ್ ವೇದಿಕೆ. ಸೊ ಇದರಿಂದ ನೆಕ್ಸ್ಟ್ ಪ್ರಾಜೆಕ್ಟ್ಗಳನ್ನ ಮಾಡ್ಕೊಂಡು ಹೋಗೋದು. ಸೊ ಈಗ ಅಮ್ದಿರ್ಗೆ ಯಾವಾಗಲೂ ಮಕ್ಕಳು ಸೋತಿದ್ದಾರೆ ಅಂತಲೇ ಅನ್ಸೋದು. ಸೊ ಅದ್ರ ಇಂಪ್ಯಾಕ್ಟ್ ನಮಗೇನು ಅಂತ ಗೊತ್ತು ಇಲ್ಲಿ ಕೆಲಸ ಮಾಡ್ಕೊಂಡು ಹೋದಾಗ. ಆ್ಯಂಡ್ ನಂಗೆ ಫೈನಲ್ ವೇದಿಕೆಗೆ ರೀಚ್ ಆಗಿದ್ದು ಖುಷಿ ಇದೆ. ಆ್ಯಂಡ್ ಕಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ಸೊ ಐ ಹ್ಯಾವ್ ಗಿವನ್ ಮೈ ಬೆಸ್ಟ್ ಅನ್ನೋದಿದೆ ನನಗೆ. ಆ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಇದೆ. ಇಲ್ಲ, ಅಮ್ಮ ಸೋತಿದ್ದಾರೆ ಅಂತ ಹೇಳಲೇ ಇಲ್ಲ, ಅವ್ರು ಖುಷಿ ಆದರೂ ಖುಷಿಲಿ ಮಾತಾಡ್ತಾ ಒಂದೆರಡನೇ ಕಣ್ಣಲ್ಲಿ ನೀರು ಬಂತು. ಬಿಕಾಸ್ ನಿಮ್ಮ ಹಿನ್ನೆಲೆ ಎಲ್ಲ ಅವರು ಹೇಳ್ತಾ ಆ ಥರ. ಸೊ ಅವ್ರು ಹೇಳ್ತಾ ಇದ್ರು, ಮಗ ಅಂತ ಹೇಳ್ಬಿಟ್ಟು ನಾವು ಏನು ಮಾಡಿದ್ದೀವಿ ಅಂತ ಇದುವರೆಗೂ ತ್ರಿವಿಕ್ರಮ್ ಕೇಳಿಲ್ಲ. ಅವ್ನು ಏನು ಮಾಡ್ಕೊತಿದ್ದಾನೆ, ಅವ್ನಿಗೆ ಏನು ಬೇಕು ಎಲ್ಲವನ್ನೂ ಅವನೇ ಮಾಡ್ಕೋತಾ ಇದ್ದಾರೆ. ಮದುವೆ ವಿಚಾರ ಕೇಳಿದಾಗ ಹೇಳಿದ್ರು, ಸೊ ಸ್ವಂತದ್ದು ಅಂತ ಎಲ್ಲ ಆದಮೇಲೆ ಮದುವೆ ಅಂತ ಹೇಳ್ಬಿಟ್ಟು. ಸೊ ನೀವು ಹೇಳೋದಾದರೆ ಈಗ ರೀಸೆಂಟಾಗಿ ತಂದೆ ಎಕ್ಸ್ಪೈರ್ ಆದಮೇಲೆ ಐ ಲಾಸ್ಟ್ ಸೋ ಮೆನಿ ಥಿಂಗ್ಸ್.
ಸೊ ಅದಾದಮೇಲೆ ನಾನು ಸೆಟಲ್ ಡೌನ್ ಆಗಬೇಕು ಆ್ಯಂಡ್ ಇದಕ್ಕೆ ನಾನು ಏನು ಅಂತ ಪ್ರೂವ್ ಮಾಡಬೇಕು, ಒಂದಷ್ಟು ಜನಗಳಿಗೆ ಆನ್ಸರ್ ಮಾಡಬೇಕು ನನ್ನ ಫ್ಯಾಮಿಲಿಯಲ್ಲೇ. ಅದೆಲ್ಲ ಆನ್ಸರ್ ಮಾಡಾದ್ಮೇಲೆ ಇನ್ನೆಲ್ಲ ಮಿಕ್ಕಿದ್ದೆಲ್ಲ ಆಟೋಮೆಟಿಕ್ಕಾಗಿ ಆಗುತ್ತೆ ಅಂತ ನಂಬಿರೋನು ನಾನು. ಸೊ ಅದ್ರ ಬಗ್ಗೆ ನಂದು ಇನ್ನೂ ಏನೂ ಇಲ್ಲ. ಈಗ ಒಂದಷ್ಟು ಪ್ರಾಜೆಕ್ಟ್ಗಳು ಅದನ್ನು ಮುಗಿಸ್ಕೊಂಡು ಹೋಗೋಣ ಅಂತ ಅಷ್ಟೇ. ಫೈನಲಿ ತ್ರಿವಿಕ್ರಮ್ ಅವರೇ, ಮತ್ತೆ ಅಮ್ಮನ ವಿಚಾರಕ್ಕೆ ಬರ್ತೀನಿ. ಅವ್ರು ಹೇಳ್ತಾ ಇದ್ರು ಕಷ್ಟಪಟ್ಟು ಬೆಳೆಸಿರೋದು, ಬಿಕಾಸ್ ನೀವೇ ಹೇಳಿದ್ರಿ ಇವಾಗ ತಂದೆ ಲಾಸ್ ಮಾಡ್ಕೊಂಡ್ಮೇಲೆ ತುಂಬ ಕಷ್ಟ ಆಯಿತು ಅಂತ ಹೇಳ್ಬಿಟ್ಟು ಡ್ರೈವರ್ ಆಗಿ ಕೆಲಸ ಮಾಡ್ತಾಯಿದ್ರು ಅಪ್ಪ ಅಂತ ಹೇಳಿಬಿಟ್ಟು. ಎಷ್ಟು ಕಷ್ಟ ಆಯಿತು ತ್ರಿವಿಕ್ರಮ್ಗೆ, ಆ ಕಷ್ಟದ ದಿನಗಳನ್ನು ಫೇಸ್ ಮಾಡಿರ್ತೀರ. ಬಟ್ ಅಮ್ಮ ಹೇಳ್ತಿದ್ರು ನಾನು ಕಷ್ಟ ತೋರಿಸ್ದೆ ನನ್ನ ಮಗನಿಗೆ ಬೆಳೆಸಿದ್ದೀನಿ ಅಂತ. ಆದರೂ ಕೂಡ ನಿಮ್ಮ ಕಾಲ ಮೇಲೆ ನೀವು ನಿಲ್ಲೋದು, ಯಾರ ಸಪೋರ್ಟು ಇಲ್ಲದೆ ಅಂದರೆ ದಟ್ ಈಸ್ ವೆರಿ ಡಿಫಿಕಲ್ಟ್. ಏನು ಹೇಳ್ತೀರಾ, ಇವಾಗ ಇಷ್ಟು ಎತ್ತರಕ್ಕೆ ಬೆಳೆದಿದ್ದೀರಾ? ಎಗೇನ್ ನಾನು ಹೇಳಬೇಕು ಅಂತಂದರೆ ವಿ ಆಲ್ ಫ್ರಮ್ ಅ ಸ್ಕ್ರ್ಯಾಚ್. ನಾನು ಅದನ್ನು ಇದರಲ್ಲೂ ಹೇಳ್ತೀನಿ, ವಿ ಆಲ್ ಫ್ರಮ್ ದ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್. ನಮ್ಗೆ ಯಾವಾಗಲೂ ಅದೊಂದು ಏಮ್ ಇರುತ್ತೆ, ದೊಡ್ಡದಾಗಿ ಹೋಗಬೇಕು ಅಂತ. ಆ ಪ್ರೋಸೆಸ್ಸಲ್ಲಿ ನಮ್ಮ ಕನಸುಗಳಿಂದ ಬಂದಾಗ ಒಂದಷ್ಟು ಲಾಸ್ಗಳೇ ನೋಡಿರ್ತೀವಿ. ಈಗ ಸಡನ್ನಾಗಿ ದೊಡ್ಡ ಸ್ಟಾರ್ ಆಗೋಕ್ಕಾಗಲ್ಲ, ಸಡನ್ನಾಗಿ ಒಬ್ಬ ದೊಡ್ಡ ಸ್ಟಾರ್ ಸ್ಪೋರ್ಟ್ಸ್ ಪ್ಲೇಯರ್ ಆಗೋಕ್ಕಾಗಲ್ಲ. ಈ ಸ್ಟ್ರಗಲ್ಸೇ ನಂದು. ಎಲ್ಲೋ ಹೋಗ್ತೀವಿ, ಒಂದು ಸಿನಿಮಾ ವರ್ಕ್ ಆಗೋಲ್ಲ, ಇನ್ನೆಲ್ಲೋ ಬರ್ತೀವಿ, ಇನ್ನೇನೋ ವರ್ಕ್ ಆಗಿರಲ್ಲ. ಆ ಥರ ಸ್ಟ್ರಗಲ್ಸ್ಗಳಲ್ಲೇ ಫೇಲ್ ಹಾಕ್ಕೊಂಡು ಬಂದಿರೋದು. ಬಟ್ ಈ ಒಂದು ಕಾನ್ಫಿಡೆನ್ಸ್ ಏನು ಬಂದಿದೆ ಬಿಗ್ ಬಾಸ್ ವೇದಿಕೆಯಿಂದ, ಇನ್ನು ಮುಂದೆ ಎಲ್ಲ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋಪಿಂಗ್ ಫಾರ್ ದ ಬೆಸ್ಟ್. ನೋಡೋಣ ಹೆಂಗೆ ವರ್ಕ್ ಆಗುತ್ತೆ ಮುಂದೆ ಅಂತ. ಬಿಗ್ ಬಾಸ್ ನಿಮಗೆ ತಂದುಕೊಟ್ಟಂತಹ ಯಶಸ್ಸು ಫೈನಲಿ ನಿಮ್ಮ ಮುಂದಿನ ಗುರಿ ಏನಾಗಿರುತ್ತೆ? ಬಿಕಾಸ್ ನೀವೀಗ ಆಲ್ರೆಡಿ ಈಗ ಗೆದ್ದಿದ್ದೀರಾ ನೀವು. ಸೊ ಮುಂದಿನ ನಿಮ್ಮ ದಾರಿ, ನಿಮ್ಮ ಗುರಿ ಏನಾಗಿರುತ್ತೆ? ನಿಜ ಗೊತ್ತಿಲ್ಲ ಮೇಡಮ್, ನೆನ್ನೆ ಬಂದಿರೋದು. ಆ್ಯಂಡ್ ಇನ್ನೂ 120 ದಿನದ ಹ್ಯಾಂಗ್ ಓವರಲ್ಲೇ ಇದ್ದೀನಿ. ಈಗ ನೆಕ್ಸ್ಟ್ ಏನೇನು ಆಫರ್ಸ್ಗಳು ಬರ್ತವೆ, ಏನೇನಾಗುತ್ತೆ ನೋಡಬೇಕು. ಸೊ ನೋಡಿ ಕ್ಲೀನಾಗಿ ಕೂತ್ಕೊಂಡು ಯೋಚನೆ ಮಾಡಿ ತೊಗೋಬೇಕು. ಆ್ಯಂಡ್ ನೆಕ್ಸ್ಟು ಸಿನಿಮಾ ಏನು ಬರುತ್ತೆ, ಸಿನಿಮಾನೋ ಸೀರಿಯಲ್ಲೋ ಈವೆಂಟ್ಸ್ಗಳು ಏನು ಬರುತ್ತೆ ಅದನ್ನು ನೋಡ್ಕೊಂಡು ವರ್ಕ್ ಮಾಡ್ತಾ ಹೋಗ್ತೀನಿ ನಾನು. ನಾನು ಇದೊಂದು ಕೇಳೋದು ಮರ್ತ್ಬಿಟ್ಟೆ. ಸುದೀಪ್ ಅವ್ರದ್ದು ಕೊನೆ ಒಂದು ನಿರೂಪಣೆ ಅಂತ ನಮ್ಮೆಲ್ರಿಗೂ ಗೊತ್ತು, ಸೀಸನ್ 11 ಆಗಿರೋದ್ರಿಂದ 12 ಇರಲ್ಲ ಅನ್ನುವಂಥದ್ದು. ಸೊ ಪಾರ್ಟಿ ಏನಾದರೂ ಕೊಟ್ರಾ? ಅಣ್ಣನ ಪಾರ್ಟಿ ಕೇಳೋದೇ ಬೇಡ, ಅವ್ರ ಮನೆಗೆ ಹೋದಾಗೆಲ್ಲ ಪಾರ್ಟಿನೇ. ಅಂದರೆ ನಿನ್ನೆ ಹೋಗ್ಬೇಕಾಗಿತ್ತು, ನಿನ್ನೆ ಹೋಗೋಕ್ಕಾಗಲಿಲ್ಲ. ಬಿಕಾಸ್ ಮನೆಗೆ ಬಂದು ಇಲ್ಲೇನೋ ಎಲ್ಲ ರಿಲೇಟಿವ್ಸ್ ಎಲ್ಲ ಬಂದಿದ್ದರಿಂದ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಈಗ ಅದೇ ಪಾರ್ಟಿ ಅನ್ನೋದಕ್ಕಿಂತ ಜಾಸ್ತಿ ಅಣ್ಣ ಯಾವಾಗ್ಲೂ ಈ ಸೋ ಇನ್ಸ್ಪೈರಿಂಗ್. ಅಂದರೆ ಇದನ್ನು ಮಾಡಿ, ಇದು ನಾನು ಲಾಸ್ಟ್ ಸೀಸನು ನಾನು ಹೋಗಿದ್ದೀನಿ ಆ್ಯಂಡ್ ಲಾಸ್ಟ್ ವೇದಿಕೆಲ್ಲ ಅವ್ರ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಅದಕ್ಕಿಂತ ದೊಡ್ಡ ವಿಷಯ ಏನು ಬೇಕಾಗಿಲ್ಲ. ಅನ್ನೋಯಿಂಗ್ಲಿ ನನಗೂ ಇದು ಆಚೆ ಬಂದಮೇಲೆ ಕ್ಲಾರಿಟಿ ಸಿಕ್ಕಿದ್ದು, ಅಣ್ಣ ನೆಕ್ಸ್ಟ್ ಮಾಡ್ತಿಲ್ಲ ಅಂತ ಅಂದ್ಬಿಟ್ಟು. ಯಾಕಂದರೆ ಅವ್ರ ತಂದೆ ಎಲ್ಲ ಬಂದಿದ್ದರಿಂದ. ಸೊ ಐ ಆಮ್ ಸೋ ಹ್ಯಾಪಿ. ಅಂದರೆ ಅಣ್ಣನ ಲಾಸ್ಟ್ ಸೀಸನು ನಾನಲ್ಲಿ ರನ್ನರ್ ಅಪ್ಪು, ಐ ವಾಸ್ ಸೋ ಹ್ಯಾಪಿ. ನಂಗೆ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ರನ್ನರ್ ಅಪ್ ಆಗಿದ್ದಕ್ಕೆ. ಇನ್ನೂ ಎತ್ತರಕ್ಕೆ ಬೆಳೀರಿ, ಯಶಸ್ಸುಗಳು ನಿಮ್ಮ ದಾರಿಯುದ್ದಕ್ಕೂ ಇರಲಿ ಅಂತ ಆಶಿಸ್ತಾ ನಮ್ಮ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕಾಗಿ ಧನ್ಯವಾದ. ಇದಿಷ್ಟು ಬಿಗ್ ಬಾಸ್ ಸೀಸನ್ 11 ರನ್ನರ್ ಅಪ್ ಆಗಿರುವಂತಹ ತ್ರಿವಿಕ್ರಮ್ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಹರಿಪ್ರಸಾದ್ ಜೊತೆ ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.